ಪಿಂಚಣಿ ಹಣ ಪಡಿತಾ ಇರುವಂತವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಡಿಸೆಂಬರ್ ತಿಂಗಳು ಅಮೌಂಟ್ ಪೆನ್ಷನ್ ಬಂದಿರಲಿಲ್ಲ ಅಲ್ವಾ. ಈಗ ಒಟ್ಟೊಟ್ಟಿಗೆ 2 ತಿಂಗಳು ಪೆನ್ಷನ್ ಅಮೌಂಟ್ ಜಮೆ ಆಗ್ತಾ ಇದೆ. ಡಿಸೆಂಬರ್ ತಿಂಗಳು ಮತ್ತು ಜನವರಿ ಈ ತಿಂಗಳದು ಅಮೌಂಟ್ ಕೂಡ ಜಮೆ ಆಗ್ತಿದೆ. ಪೆನ್ಷನ್ ಅಮೌಂಟ್ ಪಡಿತಾ ಇರುವಂತವರಿಗೆ ವೃದ್ಧಾಪ್ಯ ವೇತನ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವ ಪಿಂಚಣಿ ಆಗಿರಬಹುದು, ಮನಸ್ವಿನಿ ಯೋಜನೆಯ ಪಿಂಚಣಿ ಆಗಿರಬಹುದು, ಅಂಗವಿಕಲ ಪಿಂಚಣಿ ಜೊತೆಗೆ ವಿಧವಾ ಪಿಂಚಣಿ ಯಾವ್ದು ಬರ್ಬೇಕಿತ್ತು ಎಲ್ಲಾ ಕೂಡ 2 ತಿಂಗಳದು ಒಟ್ಟೊಟ್ಟಿಗೆ ಜಮೆ ಆಗ್ತಾ ಇದೆ. ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಯಾವುದೇ ವಿಡಿಯೋ ಮಾಡಬೇಕಾದ್ರೂ ಕೂಡ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಮಾಹಿತಿ ತಿಳಿಸ್ತೀನಿ. ಈ ವಿಡಿಯೋದಲ್ಲೂ ಅಷ್ಟೇ ನಾನು ಪ್ರೂಫ್ ಸಮೇತ ನಿಮಗೆ ಮಾಹಿತಿನ ತಿಳಿಸ್ತೀನಿ. ಹಾಗಾಗಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಗೊತ್ತೇ ಇದೆ, ಕರ್ನಾಟಕ ಸರ್ಕಾರದಿಂದ 60 ವರ್ಷ ಮೇಲ್ಪಟ್ಟವ್ರಿಗೆ ಒಂದೊಂದು ವಿಧವಾದ ಪೆನ್ಷನ್ ಅಮೌಂಟ್ ಕೊಡ್ತಾರೆ. 60 ವರ್ಷದಿಂದ 65 ಒಳಗಡೆ ಇರೋರಿಗೆ ವೃದ್ಧಾಪ್ಯ ವೇತನ, 65 ವರ್ಷ ಮೇಲ್ಪಟ್ಟಿದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ನಿಮ್ಗೆ ವೃದ್ಧಾಪ್ಯ ವೇತನ 1200 ರೂಪಾಯಿ ಅಮೌಂಟ್ ಬರ್ತಾ ಇರುತ್ತೆ. ವಿಧವೆಯರಿಗೆ 800 ರೂಪಾಯಿ ಅಮೌಂಟ್ ಬರ್ತಾ ಇರುತ್ತೆ. ಡಿಸೆಂಬರ್ ತಿಂಗಳು ಪೆನ್ಷನ್ ಅಮೌಂಟ್ ಸರ್ಕಾರದ ಕಡೆಯಿಂದಾನೇ ಪೆಂಡಿಂಗ್ ಇತ್ತು. ಈ ಕರ್ನಾಟಕದಲ್ಲಿ ಯಾರಿಗೂ ಕೂಡ ಅಮೌಂಟ್ ಹಾಕಿರ್ಲಿಲ್ಲ. ಯಾಕಂದ್ರೆ ಸರ್ಕಾರದ ಹತ್ರ ಸ್ವಲ್ಪ ಫಂಡ್ ಪ್ರಾಬ್ಲಮ್ ಏನೋ ಆಗಿ ಅದನ್ನ ಹೋಲ್ಡ್ ಮಾಡ್ಕೊಂಡಿದ್ರು. ಮತ್ತೆ ಜನವರಿ ತಿಂಗಳಲ್ಲಿ ಡಬಲ್ ಪೆನ್ಷನ್ ಹಾಕ್ತಿವಿ, ಡಿಸೆಂಬರ್ದು ಪ್ಲಸ್ ಜನವರಿ 2 ಸೇರಿ ನಾವು 2 ಕಂತಿನ ಹಣ ಹಾಕ್ತಿವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಎಲ್ಲಾ ರೀತಿಯ ಪೆನ್ಷನ್ ಅಮೌಂಟ್ಗಳು ಕ್ರೆಡಿಟ್ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಕ್ರೀನ್ ಶಾಟ್ ಕೂಡ ನನ್ನ ಹತ್ರ ಇದೆ, ಅದನ್ನ ಹಾಕಿರ್ತೀನಿ ನೋಡಿ. 15ನೇ ತಾರೀಕು ವೃದ್ಧಾಪ್ಯ ವೇತನ 600 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಅದು ಸ್ಕ್ರೀನ್ ಶಾಟ್ ಹಾಕಿದೀನಿ, ಡೇಟ್ ಕೂಡ ಇದೆ, ಟೈಮಿಂಗ್ಸ್ ಕೂಡ ಇದೆ. ನೆಕ್ಸ್ಟ್ ಬಂದು ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 1200 ರೂಪಾಯಿ ಅಮೌಂಟ್ 15ನೇ ತಾರೀಕು ಜನವರಿ ತಿಂಗಳದು ಕೂಡ ಕ್ರೆಡಿಟ್ ಆಗಿದೆ. ಸಂಕ್ರಾಂತಿ ಹಬ್ಬದ ದಿನ ಪೆನ್ಷನ್ ಅಮೌಂಟ್ ಬರ್ಬೇಕಿತ್ತಲ್ವಾ, ಅದನ್ನ ಹಾಕಿದ್ರು. ಅದಾದ್ಮೇಲೆ ಇನ್ನೂ ಒಂದು ಪ್ರೂಫ್ ನನ್ನ ಹತ್ರ ಇದೆ, ಅದನ್ನು ಕೂಡ ಹಾಕ್ತೀನಿ ನೋಡಿ. ಇಲ್ಲಿ ವಿಧವೆಯರಿಗೆ ಬರುತ್ತಾ ಅಮೌಂಟ್ ಇದು 15ನೇ ತಾರೀಕು ಸೇಮ್ 800 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಓಕೆನಾ. ಡಿಸೆಂಬರ್ ತಿಂಗಳು ಅಮೌಂಟ್ ನ ಜನವರಿ 15ನೇ ತಾರೀಕು ಹಾಕಿದ್ರು. ಒಂದ್ 2-3 ದಿನಗಳ ಗ್ಯಾಪ್ ನಂತರ ಅಂದ್ರೆ 19ನೇ ತಾರೀಕಿಂದ ಈಗಾಗಲೇ 2-3 ದಿನ ಆಗಿದೆ, ಜನವರಿ ತಿಂಗಳ ಪೆನ್ಷನ್ ಅಮೌಂಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದ್ರದ್ದು ಕೂಡ ನನ್ನ ಹತ್ರ ಸ್ಕ್ರೀನ್ ಶಾಟ್ ಇದೆ. ಅಂದ್ರೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಅಂತ ಅದನ್ನ ಕೂಡ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಡಿಸೆಂಬರ್ ತಿಂಗಳು ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂದ್ರೆ ನೀವೇನು ವರಿ ಮಾಡ್ಕೋಬೇಡಿ, ನಿಮ್ಗೆ 2 ತಿಂಗಳು ಪೆನ್ಷನ್ ಅಮೌಂಟ್ ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ. ಡಿಸೆಂಬರ್ ಪ್ಲಸ್ ಜನವರಿ 2 ಕೂಡ ಒಟ್ಟಿಗೆ ಬರುತ್ತೆ. ಮತ್ತೆ ಆಲ್ರೆಡಿ ನಮ್ಗೆ ಡಿಸೆಂಬರ್ ತಿಂಗಳದ್ ಬಂದಿದೆ ಅಂದ್ರೆ ಜನವರಿ ತಿಂಗಳದ್ ಮಾತ್ರ ಬರುತ್ತೆ. ಮತ್ತೆ ಒಬ್ಬೊಬ್ರಿಗೆ 2 ತಿಂಗಳು ಹಾಕಿದ್ದಾರೆ, ನಮ್ಗೆ 1 ತಿಂಗಳದು ಕೂಡ ಬಂದಿಲ್ವಲ್ಲ ಅಂತ ಕೇಳಿದ್ರೆ ಅದು ಪ್ರೋಸೆಸ್ ಆ ರೀತಿ ಇರುತ್ತೆ. ಒಬ್ಬೊಬ್ರದೇ ಎಲ್ರದ್ದು ಒಂದೇ ದಿನ ಹಾಕೋದಿಕ್ ಆಗೋದಿಲ್ಲ. ಸಾವಿರಾರು ಮಂದಿ ಅಥವಾ ಲಕ್ಷಾಂತರ ಜನ ಇರೋದ್ರಿಂದ ರಾಜ್ಯ ಸರ್ಕಾರದಿಂದ ಯಾವುದೇ ಹಣ ಬಿಡುಗಡೆ ಆದ್ರೂ ಕೂಡ ಅದು ಹಂತವಾಗಿ ಖಾತೆಗೆ ಬರುತ್ತೆ. ಫಸ್ಟ್ ಒಂದಷ್ಟು ಲಕ್ಷ ಜನರಿಗೆ, ಆಮೇಲೆ ಒಂದಷ್ಟು ಲಕ್ಷ ಜನರಿಗೆ ಆ ರೀತಿಯಾಗಿ ಅಮೌಂಟ್ ನ ಹಾಕ್ತಾರೆ. ಇನ್ನು ಜನವರಿ ತಿಂಗಳು ಅಮೌಂಟ್ ಬಂದಿರೋದ್ರ ಬಗ್ಗೆ ಸ್ಕ್ರೀನ್ ಶಾಟ್ ಈಗ ಶೇರ್ ಮಾಡ್ತೀನಿ ನೋಡಿ. 20ನೇ ತಾರೀಕು ಅಮೌಂಟ್ ಕ್ರೆಡಿಟ್ ಆಗಿದೆ 1200 ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತದ್ದು. ಇದು ನಾನು ಈ ಸ್ಕ್ರೀನ್ ಶಾಟ್ ಹಾಕ್ತಿದ್ದೀನಲ್ಲ, ಲಾಸ್ಟ್ 15ನೇ ತಾರೀಕು ಬಂದಿತ್ತಲ್ಲ ಅವ್ರದ್ದು ಸೇಮ್, ಮತ್ತೆ ಇವರು ಕೂಡ ಸೇಮ್ 2 ತಿಂಗಳು ಒಟ್ಟಿಗೆ ಕ್ರೆಡಿಟ್ ಆಗಿರೋದು. ಇದು ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಪೆನ್ಷನ್ ಅಮೌಂಟ್. ಇದು ವಿಧವೆಯ ವೇತನ ಪೆನ್ಷನ್ ಅಮೌಂಟ್ ಬರುತ್ತಲ್ವಾ ನೋಡಿ, ಅದು ಕೂಡ ಇದೇ ತಿಂಗಳದು ಅಮೌಂಟ್. ನಾನು ಡೇಟ್ ಬೇಕಿದ್ರು ಹಾಕಿರ್ತೀನಿ ಅದರಲ್ಲಿ ನೋಡಿ. 21ನೇ ತಾರೀಕು ನಿನ್ನೆ ಕ್ರೆಡಿಟ್ ಆಗಿದೆ. ನೀವೇನಾದ್ರೂ ಪೆನ್ಷನ್ ಅಮೌಂಟ್ಗೆ ಕಾಯ್ತಾ ಇದ್ರೆ ನಿಮ್ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. 2-3 ದಿನದಲ್ಲಿ ನಿಮ್ಮ ಪೆಂಡಿಂಗ್ ಅಮೌಂಟ್ ಎಲ್ಲ ಕೂಡ ಒಟ್ಟಿಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ವಿಡಿಯೋ ನೋಡ್ತಿರೋರು ಯಾರಾದ್ರೂ ನಿಮ್ಮ ಮನೇಲಿ ಯಾರಾದ್ರೂ ಅಜ್ಜ ಅಜ್ಜಿರಿದ್ರೆ ಅಥವಾ ಅಂಗವಿಕಲ ಪೆನ್ಷನ್ ಅಮೌಂಟ್ ಪಡ್ಕೊಂತಾ ಇದ್ರೆ ಅವ್ರಿಗೂ ಕೂಡ ಈ ಮಾಹಿತಿಯನ್ನ ತಿಳಿಸ್ಕೊಡಿ. ರಾಜ್ಯ ಸರ್ಕಾರದಿಂದ 2 ತಿಂಗಳದು ಎಲ್ಲಾ ಯೋಜನೆಯ ಪೆನ್ಷನ್ ಅಮೌಂಟ್ಗಳು ಬಿಡುಗಡೆ ಆಗಿದೆ, ಈಗಾಗಲೇ ಖಾತೆಗಳಿಗೆ ಬಂದು ತಲುಪ್ತಿದೆ. ವಿಡಿಯೋ ನೋಡ್ತಿರೋ ನಿಮ್ಗೆ ಯಾರಿಗಾದ್ರೂ ಹಣ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟ್ ರಿಸೀವ್ ಆಗಿದೆ ಅಂತ. ಅದು ನೆಕ್ಸ್ಟ್ ವಿಡಿಯೋಗೆ ನಂಗೆ ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗುತ್ತೆ. ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಯಸ್ಸಾಗಿರೋರು ಇದ್ರೆ ಪೆನ್ಷನ್ ಅಮೌಂಟ್ ಪಡ್ಕೊಳ್ತಿದ್ರೆ ಅವ್ರಿಗೆ ಶೇರ್ ಮಾಡಿ, ಗೊತ್ತಿಲ್ಲದೆ ಇರೋರಿಗೆ ಈ ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.